ಹಣ ಎಲ್ಲ ಕೊಟ್ಟಿದ್ದೆ ಅಂತ ನಮ್ಮ ಪ್ರಶ್ನೆ ಬರ್ತದೆ. ಕಂತು ಯಾವಾಗ ರಿಲೀಸ್ ಆಗ್ತದೋ ಫಸ್ಟ್ ಕಂತು 1,000 ಹಾಕ್ಬಿಡೋಣ. ಫಸ್ಟ್ ಕಂತು ತಗೋತಾರಲ್ಲ. ಹಾಗೂ ಒಂದು ಸಂಘ ಎಂಬ ಕುಟುಂಬದಲ್ಲಿ ಖಜಾಂಚಿಯವರಂಥ ಬಸವರಾಜರವರು ಸ್ವಲ್ಪ ದಿನ ಕಷ್ಟಪಟ್ಟು ಆ ಇಡೀ ವಯಸ್ಸಿನಲ್ಲೂ ಹೋರಾಡಿ ಎಲ್ಲೇ ಆದರೂ ಬೆಂಗಳೂರಿಂದ ಹಳ್ಳಿವರೆಗೂ, ಹಳ್ಳಿಯಿಂದ ಬೆಂಗಳೂರಿಗೂ ಆಡಿ ತಾಲೂಕು ತಿರುಗಾಡಿ ಅವರು ಮೃತ ಹೊಂದಿರುತ್ತಾರೆ. ಹಾಗೂ ನಮ್ಮ ಗೆಟ್ಪಳ್ಳಿ ಅರ್ಚಕರಾದಂಥ ಅವರು ಅಪ್ಪನಂಜಪ್ಪನವರು ಮೃತ ಹೊಂದಿರುತ್ತಾರೆ. ಹಾಗೂ ಗೆಟ್ಪಳ್ಳಿ ಆಂಜನೇಯ ಸ್ವಾಮಿ ಅರ್ಚಕರಾದಂಥ ಲಕ್ಷ್ಮಯ್ಯನವರು ಮೃತ ಹೊಂದಿರುತ್ತಾರೆ. ಹಾಗೂ ಈ ತಾಲೂಕು ಪಟ್ಟಣದ ಬಸವೇಶ್ವರ ಸ್ವಾಮಿ ಅರ್ಚಕರಾದಂಥ ಅವರ ಅರ್ಚಕರು ಸಹ ಮೃತ ಹೊಂದಿರುತ್ತಾರೆ. ಹಾಗೂ ಮೆಣಸನಹಳ್ಳಿ ಅರ್ಚಕರು ಸಹ ಮೃತ ಹೊಂದಿರುತ್ತಾರೆ. ಹಾಗೂ ತಮ್ಮನಾಯಕನಹಳ್ಳಿ ಅರ್ಚಕರು ಸಹ ಕೇವಲ ಇವತ್ತು 7 ಗಂಟೆಗೆ ತಸ್ತೀಕ್ ಹಾಕಿ ಪಾಪ ತಂದೆ ಕಡೆಯಿಂದ ಆಗಿದ್ದಂಥ ತಸ್ತೀಕ್ನ ಅರ್ಜಿ ಹಾಕ್ಕೊಂಡಿದ್ರು. ಅವತ್ತು 6:30 ಗಂಟೆ ಬ್ಯಾಂಕಲ್ಲಿದ್ದು, ಏನೋ ಅವ್ರ ಅದೃಷ್ಟನೋ ಅಥವಾ ದೇವ್ರ ಕೃಪೆ ನನಗೆ ಗೊತ್ತಿಲ್ಲ, 6:30ಗೆ ಬ್ಯಾಂಕಲ್ಲಿದ್ದು ತಸ್ತೀಕ್ ಹಾಕಿ 6:30 ಫೋನ್ ಮಾಡಿದೆ. ಆಯಿತು, ತುಂಬ ಸಂತೋಷ ಆಯಿತು ಅಂದರು. ಬೆಳಗ್ಗೆ 7:00ಗೆ ಪಾಪ ಅವ್ರು ನಮ್ಮನ್ನೆಲ್ಲ ಆಗಲೇ ಹೋದರು. ಅವರಿಗೂ ಸಹ ನಮ್ಮ ಎಲ್ಲ ಒಂದು ಅರ್ಚಕ ಬಂಧುಗಳು ಒಂದು 5 ನಿಮಿಷ ಒಂದು ಸಂತಾಪ ನಾವೇ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದ ಆನೇಕಲ್ ತಾಲೂಕಿನಲ್ಲಿ. ಫಸ್ಟು ನಾವು ಕೋರಮಂಡಲದಲ್ಲಿ ಅವ್ರ ಆಫೀಸ್ಗೆ ಹೋದ ತಕ್ಷಣ ಸುಮಾರು 300-400 ಜನ ಇರ್ತಾರೆ. ಫಸ್ಟ್ ಆನೇಕಲ್ ತಾಲೂಕು ಅರ್ಚಕರು ಬಂದಪ್ಪ ಮುಂದೆ ಅಂತ ಕೇಳ್ತಾರೆ. ನಮ್ಗೆ ಎಷ್ಟು ಸಂತೋಷ ಅಂದರೆ ಅದು ಹೇಳಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಯಾಕಂದ್ರೆ ಸುಮಾರು ಒಂದು 10-15 ಬೇಡಿಕೆಗಳು ಇಟ್ಟವಾಗ RR ಕಲ್ಯಾಣ ಮಂಟಪದಲ್ಲಿ ಸುಮಾರು 1,500-2,000 ಜನ ಸೇರಿದ್ರೆ ನೀವೆಲ್ಲ ಬಂದಿದ್ರಿ. ನಾವು ಆದೇಶಗಳ ಗುರಿ ಇಟ್ಕೊಂಡು ಒಂದು 16 ಆದೇಶಗಳು ಕೊಟ್ಟಾಗ ಸುಮಾರು ಕಮಿಷನರ್ನ ಮತ್ತೆ DC ಸಾಹೇಬ್ರನ್ನ ಮೀಟಿಂಗ್ 24 ಅವರಲ್ಲಿ ಇತಿಹಾಸದಲ್ಲೇ ಯಾರು ಮಾಡಿ 1980ನೇ ಇಸ್ವಿನಲ್ಲಿ ನಮಗೆ ಮುಜರಾಯಿದು ಏನು ಕಾನೂನು ಹೊರಡಿದ್ರು ಆವಾಗಿಂದ ಯಾರು ಮಾಡದಿರ್ತಕ್ಕಂಥ ಮುಜರಾಯಿ ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ದೈವವೇ ಮಾಧವ ಸ್ವರೂಪಿಣಿ ಅಂತ ಹೇಳಿ ಅಂದ್ರೆ ಸಾಮಾನ್ಯವಾಗಿ ದೇವರ ಮಾನವ ರೂಪ ಬಂದ್ರೆ ರಾಮಲಿಂಗಾರೆಡ್ಡಿ ಅಂತ ನಾನು ಅನ್ತಾ ಇದ್ದೀನಿ. ನಾನು ಹೊಗಳ್ತಾ ಇಲ್ಲ, ಅಷ್ಟು ಆದೇಶಗಳು ಮಾಡಿದ್ದಾರೆ. ಯಾರು ಮಾಡೋ ಇರಲಿಲ್ಲ ಇತಿಹಾಸದಲ್ಲಿ. ಎಲ್ಲ ನಾವು ಬರ್ದಿದ್ದೆ, ಪಾಂಪ್ಲೆಟ್ ಅಲ್ಲಿ ಇದೆ, ಕೊಡ್ತೀವಿ ಪಾಂಪ್ಲೆಟ್ ಎಲ್ಲರೂ ಕೊಡ್ತೀವಿ. ಈಗ ಕೊಟ್ಟರೆ ನೀವು ಓದ್ಕೊಂಡು ಕುತ್ಕೊಂಡ್ಬಿಡ್ತೀರಾ, ನಮ್ಮ ಮಾತು ನಿಮ್ಗೆ ಒಳಗಡೆ ಹೋಗಲ್ಲ ಕಿವಿಗೆ. ಅದರಿಂದ ರಾಮಲಿಂಗಾರೆಡ್ಡಿ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ರಾಜ್ಯ ಮಟ್ಟದ ಎಲ್ಲಾ ತಾಲೂಕು ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗಳು ಈಗಾಗಲೇ DK ಶಿವಕುಮಾರ್ನಲ್ಲಿ ಇದ್ದಾರೆ. ಇಲ್ಲಾಂದ್ರೆ ಶ್ರೀನಿವಾಸ್ ಅವರಲ್ಲಿ ನಾವು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೆ, ಅವರೇ ಮಾತಾಡೋರು. ಈಗ ಆಮೇಲೆ ಸಮಯ ಸಿಕ್ಕಿದ್ರೆ ಶ್ರೀವಾಸ ಅವರು ವಿಡಿಯೋ ಕಾನ್ಫರೆನ್ಸ್ ಕಾಲದಲ್ಲಿ ಮಾತಾಡ್ತಾರೆ ನಿಮ್ಮ ಕುರಿತು. ದರಿದ್ರನಿಗೆ ದಾನ ಮಾಡ್ಬೇಕಂತೆ. ಹಸಿವಿರ್ತಕ್ಕಂಥ ಅವನಿಗೆ, ಯಾರೋ ಹಸಿಕೊಂಡು ಬಂದವನಿಗೆ ಏನು ಇಲ್ಲದೆ ಇರ್ತಕ್ಕಂಥ ದಾನ ಮಾಡೋದು. ಶೂನ್ಯ ಲಿಂಗಸ್ಯ ಭೋಜನ. ಎಲ್ಲಿ ಯಾವ ದೇವಸ್ಥಾನದಲ್ಲಿ ಪೂಜೆ ನಡೆಯೋದಿಲ್ವೋ ಆ ದೇವಾಲಯದಲ್ಲಿ ಪೂಜೆ ನಡೆಯೋ ಹಾಗೆ ಮಾಡಬೇಕು. ಆ ದೇವರಿಗೆ ಪೂಜೆ ಮಾಡಬೇಕು. ಹೊಸ ದೇವಾಲಯಗಳು ಕಟ್ಟೋದು, ಜೀರ್ಣೋದ್ಧಾರ ಮಾಡಬೇಕು ದೇವಸ್ಥಾನಗಳು. ಆಮೇಲೆ ಅನಾಥ ಶವ ಸಂಸ್ಕಾರ ಅಥವಾ ಪ್ರೇತ ಸಂಸ್ಕಾರ, ಯಾವುದೋ ಒಂದು ಸಂಸ್ಕಾರ, ಶವ ಹೋಗ್ಬಿಟ್ಟಿರ್ತಾರೆ, ಆವತ್ತು ಅಲ್ಲಿ ಹೋಗಿ ಅವ್ರಿಗೆ ಧೈರ್ಯ ಹೇಳ್ತಕ್ಕಂಥದ್ದು, ಸಾಂತ್ವನ ಮಾಡ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ನಮ್ಮ ಕೈಯಲ್ಲಾದ್ರೆ ಸಹಾಯ ಮಾಡ್ತಕ್ಕಂಥದ್ದು, ಎದುರು ಕೊಡ್ತಕ್ಕಂಥದ್ದು. ಇಷ್ಟು ಮಾಡಿದ್ರೆ ಅಶ್ವಮೇಧ ಫಲ. ಅಶ್ವಮೇಧ ಯಜ್ಞ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಸಿಗುತ್ತೆ. ನಮಗೆಲ್ರಿಗೂ ಭಗವಂತ ಅಂತ ಅವಕಾಶ ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಅರ್ಚಕ ಬಂಧುಗಳು, ಮತ್ತೆ ಗೌರವಾಧ್ಯಕ್ಷರು, ಎಲ್ಲ ಹೋಬಳಿಯಿಂದ ಬಂದಿರತಕ್ಕಂಥವ್ರು, ಪ್ರತಿಯೊಬ್ಬರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಶಾಂತಿ ಮಂತ್ರವನ್ನು ಹೇಳ್ತಾ, ಇಂದಿನ ಒಂದು
ಶ್ರುತಿ